ಗುರು ಈ ಒಂದು ವಿಡಿಯೋನ ಎಡಿಟ್ ಮಾಡೋಕ್ಕೆ ನಿಮಗೆ ಸ್ನ್ಯಾಪ್ಸೀಡ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕು. ಅದನ್ನ ಲಿಂಕ್ ನಾನು ನಿಮಗೆ ಬಯೋದಲ್ಲಿ ಕೊಟ್ಟಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮೊದಲಿಗೆ ಆ್ಯಪ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಇಂಟರ್ಫೇಸ್ ಅನ್ನೋದು ಈ ಥರ ಬರ್ತದೆ. ನೀವು ಸಿಂಪಲಾಗಿ ಪ್ಲಸ್ ಮೇಲೆ ಟ್ಯಾಪ್ ಮಾಡಿದ ನಂತರ ನಿಮಗೆ ಗ್ಯಾಲರಿ ಅನ್ನೋದು ಓಪನ್ ಆಗುತ್ತೆ. ಗ್ಯಾಲರಿನಲ್ಲಿ ನಿಮಗೆ ಯಾವ ಫೋಟೋ ಬೇಕು ಅಂದ್ಕೊಂಡಿದ್ದೀರೋ, ಎಡಿಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನೋಡ್ಬೋದು, ನೀವು ಇಲ್ಲಿ ನನ್ನ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಟೂಲ್ಸ್ ಆಪ್ಷನ್ ಕಾಣಿಸ್ತೈತಲ್ಲ, ನಿಮ್ಗೆ ಇಲ್ಲಿ ಕೆಳಗಡೆ ಆ ಒಂದು ಟೂಲ್ಸ್ ಆಪ್ಷನ್ ಆದರೆ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಟ್ಯೂನ್ ಇಮೇಜ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ನೀವು ಟ್ಯಾಪ್ನಾದರೆ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡು ಸಿಂಪಲಾಗಿ ನೀವು ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಕೆಲವೊಂದು ಆಪ್ಷನ್ಸ್ ಅನ್ನೋದು ಕಾಣಿಸುತ್ತೆ. ಅಲ್ಲಿ ನಿಮಗೆ ಯಾವೆಲ್ಲ ಆಪ್ಷನ್ಸ್ ಕಾಣಿಸುತ್ತೆ ಅದನ್ನು ನೀವು ಒಂದು 15 to 20 ಅಷ್ಟರಲ್ಲಿ ನೀವು ಅಡ್ಜಸ್ಟ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಎಲ್ಲ ಪ್ಲಸ್ ಮಾಡ್ಕೋಬೇಕಾಗುತ್ತೆ. ಮೈನಸ್ ಎಲ್ಲ ನೀವು ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸಿಂಪಲಾಗಿ ರೈಟಿಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಪ್ಲಸ್ ಆಗುತ್ತೆ, ಲೆಫ್ಟ್ಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಮೈನಸ್ ಆಗುತ್ತೆ. ನೀವು ಪ್ರತಿಯೊಂದು ಆಪ್ಷನ್ನ ಒಂದು 15 to 20 ಇಷ್ಟರಲ್ಲಿ ಇಟ್ಕೊಳ್ಳಿ ಸಾಕು. ಫೋಟೋ ಅನ್ನೋದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದೀವಿ ಅಂತ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿಬಿಡಿ. ನೋಡ್ತಿದ್ದೀರಾ ಹೈಲೈಟ್ಸು ಇದೊಂದು 20 ತಗೊತಾ ಇದ್ದೀನಿ. ಸೊ ಇದೇ ಥರ ನೀವೆಲ್ಲ ಇಟ್ಕೋಬೇಕಾಗುತ್ತೆ. ಈ ಶಾಡೋ ಮತ್ತು ಲಾಸ್ಟ್ 2 ಆಪ್ಷನ್ಸ್ ಕಾಣಿಸುತ್ತೆ ನಿಮಗೆ. ಆ ಒಂದು 2 ಆಪ್ಷನ್ಸ್ನಾದರೆ ನೀವು ಏನೂ ಮಾಡಬೇಡಿ. ಸೊ ಆ 2 0 ಇಟ್ಟಿರಿ. ಆ 2 0 ಇಟ್ಟಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಆಪ್ಷನ್ ಬೇಕಾದರೆ ನೀವು ಒಂದು 5% ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಒಂಚೂರು ಗ್ಲೋ ಆಗುತ್ತೆ. ಸೊ ನೀವು ಸಿಂಪಲಾಗಿ ಇಲ್ಲಿ ರೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡ್ಕೊಂಡಿದ್ದ ನಂತರ ನಿಮಗಿಲ್ಲಿ ಹಾಗೆ ನೀವು ಇಲ್ಲಿ ಟೂಲ್ಸ್ ಆಪ್ಷನ್ಗೆ ಹೋಗ್ಬೇಕಾಗುತ್ತೆ. ಟೂಲ್ಸ್ ಆಪ್ಷನ್ನು ಸೇಮ್ ಟ್ಯೂನ್ ಇಮೇಜು. ಇಲ್ಲಿ ನೀವು ಸ್ಯಾಚುರೇಷನ್ ಅನ್ನೋದು ನೀವು ಇಲ್ಲಿ ಫುಲ್ -0 ಮೈನಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಫುಲ್ ಸ್ಯಾಚುರೇಷನ್ ಅನ್ನೋದು ಡೌನ್ ಮಾಡಿದ್ದೀವಿ. ಫೋಟೋ ನಮಗೆ ಡೌನ್ ಮಾಡಿದ್ರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೀರೀಸಲ್ಲಿ ಬಂದುಬಿಡುತ್ತೆ ಫೋಟೋ ಅನ್ನೋದು. ಸೊ ಸಿಂಪಲಾಗಿ ರೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಮೇಲೆ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಇಲ್ಲಿ ವಿವಿ ಎಡಿಟ್ಸ್ ಅಂತ ಕಾಣಿಸ್ತೈತಲ್ಲ, ನೀವೊಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಇಲ್ಲೇ ಮೇಲೆ ಟ್ಯೂನ್ ಇಮೇಜ್ ಅಂತ ಕಾಣಿಸುತ್ತಲ್ಲ ಆ ಒಂದು ಆಪ್ಷನ್ನ ಟ್ಯಾಪ್ ಮಾಡಿದ ನಂತರ ನಿಮಗೆ ಬ್ರಷ್ ಆಪ್ಷನ್ ಕಾಣಿಸುತ್ತಲ್ಲ ಆ ಬ್ರಷ್ನ ಆದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸಿಂಪಲಾಗಿ ನಿಮಗೆ ಇಲ್ಲಿ ಲೆಫ್ಟಲ್ಲಿ ಒಂದು ಆಪ್ಷನ್ ಕಾಣಿಸ್ತೈತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕನ್ವರ್ಟ್ ಆಗುತ್ತೆ ಫೋಟೋ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಸಿಂಪಲಾಗಿ ನೀವು ಇಲ್ಲಿ ಫೋಟೋನಾದರೆ ಝೂಮ್ ಮಾಡ್ಕೋಬೇಕಾಗುತ್ತೆ. ನೀವು ಝೂಮ್ ಮಾಡಬೇಕಾದ್ರೆ 2 ಬೆರಳಿಂದ ಯೂಸ್ ಮಾಡ್ಕೊಂಡು ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿದ ನಂತರ ನೀವು ಸಿಂಪಲಾಗಿ ಫೋಟೋನ ನಿಮ್ಮ ಸ್ಕಿನ್ ಎಲ್ಲಿ ಕಾಣಿಸುತ್ತಲ್ಲ ಅಲ್ಲಿ ನೀವು ಎರೇಸ್ ಆದರೆ ಮಾಡಬೇಕಾಗುತ್ತೆ. ಎರೇಸ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ಕರೆಕ್ಟ್, ಅಂದರೆ ನೀವು ನಿಮ್ಮ ಸ್ಕಿನ್ ಬಿಟ್ಟು ಬೇರೆ ಎಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇರುತ್ತೆ. ಸೊ ನೋಡ್ತಿರ್ಬೋದು ಯಾವ ಥರ ಬರ್ತಿದೆ ಅಂತ. ಈಗ ಅಕಸ್ಮಾತ್ ನಿಮ್ಮ ಸ್ಕಿನ್ ಬಿಟ್ಟು ಬೇರೆ ಬಾರ್ಡ್ರ್ ಏನಾದರೂ ಹೊರಟಿದ್ರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದನ್ನು ಯಾವ ಥರ ರಿಕವರ್ ಮಾಡೋದು ಅಂತ ಅದನ್ನು ಹೇಳ್ತೀನಿ. ಸೊ ನೀವು ಇಲ್ಲಿ ನಿಮ್ಮ ಸ್ಕಿನ್ ಬಿಟ್ಟು ಬೇರೆ ಯಾವುದು ಕ್ಲಾತ್ ಆಗಲಿ ಬೇರೆ ಬ್ಯಾಕ್ಗ್ರೌಂಡ್ ಆಗಲಿ ಏನೂ ಟಚ್ ಮಾಡೋ ಹಾಗಿಲ್ಲ. ಟಚ್ ಮಾಡಿದ್ರೆ ನಿಮಗೆ ಫೋಟೋ ಅನ್ನೋದು ನಾನು ತೋರಿಸಿದ ಥರ ಬರೋಲ್ಲ ನಿಮಗೆ. ಸೊ ನೀವು ನೋಡ್ತಿರ್ಬೋದು ನಾನು ಕ್ಲೀನಾಗೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಯಾಕ್ಗ್ರೌಂಡ್ ಏನಾದರೂ ಎರೇಸ್ ಆದರೆ ಯಾವ ಥರ ರಿಕವರ್ ಮಾಡೋದು ಅಂತ ಹೇಳ್ಕೊಡ್ತೀನಲ್ಲ, ಅದು ನೀವು ಇಲ್ಲಿ ಕೆಳಗಡೆ ಅಪ್ಪರ್ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅದು ಸಿಂಪಲಾಗಿ ನೀವು 100 ಅನ್ನೋದು ಮಾಡ್ಕೊಳ್ಳಿ. ಟ್ಯೂನ್ ಇಮೇಜ್ ಅಂತ 100 ಮಾಡ್ಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ರಿಕವರ್ ಆಗುತ್ತೆ. 0 ಅನ್ನೋದಿದ್ದರೆ ನಿಮಗೆ ಇಲ್ಲಿ ಫೋಟೋ ಅನ್ನೋದು ಎರೇಸ್ ಆಗುತ್ತೆ. ಸೊ ನೋಡ್ತಿರ್ಬೋದು 100 ಇಟ್ಕೊಂಡು ನೀವು ಸಿಂಪಲಾಗಿ ರೇರ್ ಮಾಡ್ತಾ ಬಂದರೆ ನಿಮಗಿಲ್ಲಿ ಫೋಟೋ ಅನ್ನೋದು ರಿಕವರ್ ಆಗುತ್ತೆ. ನೋಡ್ತಿರ್ಬೋದು ಫೋಟೋ ಎಲ್ಲ ನಿಮಗೆ ಎರೇಸಿಂಗ್ ಇಲ್ಲಿ ಕಂಪ್ಲೀಟ್ ಆದಮೇಲೆ ಸಿಂಪಲಾಗಿ ಇಲ್ಲಿ ರೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ರೈಟ್ ಮೇಲೆ ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಈ ಥರ ಬರುತ್ತೆ. ಸೊ ನೀವು ಸಿಂಪಲಾಗಿ ಬ್ಯಾಕ್ ಬಂದರೆ ಫೋಟೋ ಅನ್ನೋದು ನಮಗೆ ಎಡಿಟಿಂಗ್ ಫಿನಿಶ್ ಅಂತ ಆಗಿರುತ್ತೆ. ಸೊ ನಂತರ ನನಗೆ ಸ್ವಲ್ಪ ನಾನು ಕ್ರಾಪ್ ಮಾಡ್ಕೊತಾ ಇದ್ದೀನಿ ಫೋಟೋನ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಇಲ್ಲಿ ಟೂಲ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಇಲ್ಲಿ ರೈಟ್ ಸೈಡು ಅದರ ಕ್ರಾಪ್ ಆಪ್ಷನ್ ಅದರ ಕಾಣಿಸುತ್ತೆ. ನೀವು ಅಲ್ಲಿಂದ ಫೋಟೋ ಅನ್ನೋದನ್ನ ಕ್ರಾಪ್ ಮಾಡ್ಕೋಬೋದು. ಸೊ ನೋಡ್ತಿರ್ಬೋದು ನನಗಿಲ್ಲಿ ಫೋಟೋ ಯಾವ ರೀತಿ ಇಷ್ಟು ಬೇಕು ನಾನು ಕ್ರಾಪ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಸೊ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಫೋಟೋನ ಸೇವ್ ಮಾಡ್ಕೊಳಕ್ಕೆ ಸಿಂಪಲಾಗಿ ಇಲ್ಲಿ ಎಕ್ಸ್ಪೋರ್ಟ್ ಕಾಣಿಸುತ್ತಲ್ಲ ಕೆಳಗಡೆ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಆದರೆ ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಸೇವ್ ಆಪ್ಷನ್ ಕಾಣಿಸುತ್ತಲ್ಲ, ನೀವು ಸಿಂಪಲಾಗಿ ಸೇವ್ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಫೋಟೋ ಅನ್ನೋದು ಸೇವ್ ಆಗಿರುತ್ತೆ.
ಸೊ ನೋಡ್ತಿರ್ಬೋದು ಫೋಟೋ ಅನ್ನೋದು ಸೇವ್ ಆಗ್ತೈತೆ. ಸೊ ಫೋಟೋ ಸೇವ್ ಆಗಿದೆ. ನಾನು ಇವಾಗ ನಿಮಗೆ ಗ್ಯಾಲರಿನಲ್ಲಿ ತೋರಿಸ್ತೀನಿ ಆ ಒಂದು ಫೋಟೋನ. ಸೊ ನೀವು ಸಿಂಪಲಾಗಿ ನಿಮ್ಮ ಒಂದು ಮೊಬೈಲ್ನ ಗ್ಯಾಲರಿ ಓಪನ್ ಮಾಡಿಕೊಂಡ್ರೆ ಫೋಟೋ ಅನ್ನೋದು ನಿಮ್ಮ ಗ್ಯಾಲರಿನಲ್ಲಿ ಬಿದ್ದಿರುತ್ತೆ. ಸೊ ನೋಡಿದ್ರಲ್ಲ ಫೋಟೋ ಅನ್ನೋದು ನಮಗೆ ಕಂಪ್ಲೀಟಾಗಿ ಸೇವ್ ಅನ್ನೋದು ಆಗಿದೆ. ಸೊ ಇಷ್ಟು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.